ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಎನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗೋಣ. ಇವತ್ತಿನ ತರಗತಿ ಚೋಳರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಚೋಳರ ಒಂದು ಕಾಲಾವಧಿ ನೋಡೋದಾದ್ರೆ ಸಾಮಾನ್ಯ ಶಕೆ 850ರಿಂದ 1779ರವರೆಗಿನ ಇವರ ಒಂದು ಕಾಲಾವಧಿಯನ್ನು ಕಾಣ್ತಾ ಹೋಗ್ತೀವಿ. ಆ ತಮಿಳುನಾಡಿನಲ್ಲಿ ಮೊದಲ ಒಂದು ರಾಜ ಮನೆತನ ಯಾವುದಪ್ಪ ಅಂದ್ರೆ ಪಲ್ಲವರು ಅಂತ ನೋಡ್ತಾ ಹೋಗ್ತೀವಿ. ಆ ಪಲ್ಲವರ ನಂತರ ಬಂದಂಥ ಎರಡನೇ ಮನೆತನ ಯಾವುದಪ್ಪ ಅಂದ್ರೆ ಈ ಚೋಳರನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಚೋಳರು ಆ ದಕ್ಷಿಣದಲ್ಲಿ ಅಂದರೆ ತಮಿಳುನಾಡಿನಲ್ಲಿ 9ನೇ ಶತಮಾನದಿಂದ 13ನೇ ಶತಮಾನದವರೆಗೆ ತಮಿಳುನಾಡು, ಆಂಧ್ರ, ಕರ್ನಾಟಕ ಅನೇಕ ಪ್ರದೇಶಗಳ ಮೇಲೆ ಹಿಡಿತ ಸಾಧಿಸಿ ಭಾರತೀಯ ಸಂಸ್ಕೃತಿಯು ವಿದೇಶಗಳಲ್ಲಿ ಹರಡಲು ಕಾರಣರಾಗ್ತಾ ಹೋಗ್ತಾರೆ. ಅಂದ್ರೆ ಕೇವಲ ನಮ್ಮ ದೇಶಕ್ಕೆ ಅಲ್ಲದೆ ವಿದೇಶಕ್ಕೂ ಕೂಡ ತಮ್ಮ ಒಂದು ಭಾರತೀಯ ಸಂಸ್ಕೃತಿಯನ್ನು ವಿದೇಶಕ್ಕೆ ಹರಡಕ್ಕೆ ಕಾರಣೀಕರ್ತರಾಗ್ತಾ ಹೋಗ್ತಾರೆ. ಯಾಕಪ್ಪ ಅಂದ್ರೆ ಭವ್ಯ ದೇವಾಲಯಗಳನ್ನು ನಿರ್ಮಿಸ್ತಾ ಹೋಗ್ತಾರೆ. ಅಂದ್ರೆ ಇಡೀ ಭಾರತದಲ್ಲಿ ಅತ್ಯಂತ ದೊಡ್ಡ ದೇವಾಲಯ ಯಾವುದಂತ ನೋಡಿದ್ರೆ ಬೃಹದೇಶ್ವರ ದೇವಾಲಯ, ಭವ್ಯ ದೇವಾಲಯಗಳನ್ನು ಇವರು ನೀಡ್ತಾ ಹೋಗ್ತಾರೆ. ಜೊತೆಗೆ ತಮಿಳು ಸಾಹಿತ್ಯಕ್ಕೆ ವಿಶೇಷವಾದಂಥ ಪ್ರೋತ್ಸಾಹವನ್ನು ಇವರು ನೀಡ್ತಾ ಹೋಗ್ತಾರೆ. ಜೊತೆಗೆ ಈ ಚೋಳರು ಪಲ್ಲವರ ಸಾಮಂತರಾಗಿರ್ತಾರೆ. ಯಾರ ಸಾಮಂತರು? ಪಲ್ಲವರ ಒಂದು ಸಾಮಂತರಾಗಿರ್ತಾರೆ. ಆ ಒಂದು ಇಲ್ಲಿವರೆಗೆ ಏನು ಚರ್ಚೆ ಮಾಡಿದಾರಲ್ಲ, ಯಾರ ಒಬ್ಬ ರಾಜ ತಿರುಪಲ್ಲ ಅಂತ ಕಂಡು ಬಂದ ಸಾಮಂತ ರಾಜ ಪುಟಿದ ಎತ್ತು ಬಿಡ್ತಾರೆ. ಡಲ್ಲದ ನಾವು ಇನ್ಮೇಲೆ ನಮ್ದು ಅದೇ ರೀತಿ ಆ ಪಲ್ಲವರು ಸಾಮಂತರಾಗಿರ್ತಾರೆ. ಆ ಪಲ್ಲವರ ಯಾವ ರೀತಿ ಅವನತಿ ಅಳ್ತಾ ಹೋಗ್ತಾರೋ ಅವರಲ್ಲಿ ಈ ಸಾಮಂತರಾದಂಥ ಚೋಳರು ಸ್ವತಂತ್ರ ಆಗ್ತಾ ಹೋಗ್ತಾರೆ. ಜೊತೆಗೆ ಸಂಗಮ್ ಸಾಹಿತ್ಯದ ಪ್ರಕಾರ ಆ ಕರಿಕಾಲ ಚೋಳನು ಈ ವಂಶದ ಮೂಲ ಪುರುಷ. ಯಾವುದ ಆಧಾರದ ಮೇಲೆ ಹೇಳ್ತಾ ಹೋಗ್ತಾವಪ್ಪ ಅಂದ್ರೆ ಈ ಸಂಗಮ್ ಸಾಹಿತ್ಯದ ಪ್ರಕಾರ ಕರಿಕಾಲ ಚೋಳನು ಈ ವಂಶದ ಮೂಲ ಪುರುಷ ಅಂತ ಕರ್ತಾ ಹೋಗ್ತೀವಿ. ವಿಜಯಾಲಯ ಚೋಳ ರಾಜ್ಯವನ್ನು ಪುನರ್ಜೀವನಗೊಳಿಸಿ ತಂಜಾವೂರನ್ನು ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾ ಹೋಗ್ತಾನೆ. ಅಂದ್ರೆ ಈ ಒಂದು ರಾಜಮನೆತನ ಮೂಲ ಪುರುಷ ಯಾರಪ್ಪ ಅಂದ್ರೆ ಕರಿಕಾಲ ಚೋಳನ ನೋಡ್ತಾ ಹೋಗ್ತೀವಿ. ಆ ಒಂದು ನಂತರದಲ್ಲಿ ಬಂದಂಥ ವಿಜಯಾಲಯ ಚೋಳ ಏನು ಮಾಡ್ತಾಗ ತನ್ನ ರಾಜ್ಯವನ್ನು ಪುನರ್ಜೀವನ ಮತ್ತೊಮ್ಮೆ ಮರುಕಳಿಸಿ ತಂಜಾವೂರನ್ನು ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾ ಹೋಗ್ತಾನೆ. ಆ ಚೋಳರ ಪ್ರಮುಖ ರಾಜ 1ನೇ ರಾಜರಾಜ ಚೋಳ ಆ ಶೂರ ಮತ್ತು ಶ್ರೇಷ್ಠ ಯೋಧ ದಕ್ಷ ಆಡಳಿತಗಾರ್ತನ ಇರ್ತಾನೆ. ಅಂದ್ರೆ ಆ ಚೋಳರ 1ನೇ ರಾಜರಾಜ ಚೋಳ ಏನಿರ್ತಾನಲ್ಲ, ಪರಾಕ್ರಮಿ ಆಗಿರ್ತಾನೆ, ಶ್ರೇಷ್ಠ ಯೋಧನಾಗಿರ್ತಾನೆ, ದಕ್ಷ ಆಡಳಿತಗಾರ್ತಾನೆ. ಜೊತೆಗೆ ಆ ಚೋಳ ರಾಜ್ಯದ ಶಿಲ್ಪಿಯಾಗಿ ಅದರ ತಳಹದಿಯನ್ನು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಭದ್ರ ಮಾಡ್ತಾ ಹೋಗ್ತಾನೆ. ಯಾವ ರೀತಿ ಬುನಾದಿ ಅಂತ ಹೇಳ್ತಾ ಹೋಗ್ತಾ ಆ ತಳಹದಿಯನ್ನು ಭದ್ರ ಮಾಡಿ ರಾಜ್ಯವನ್ನು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ವಿಸ್ತರಣೆ ಮಾಡ್ತಾ ಹೋಗ್ತಾನೆ. ಜೊತೆಗೆ ಆ ಚೇರರನ್ನು, ಗಂಗರನ್ನು, ಪಾಂಡ್ಯರನ್ನು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಸೋಲಿಸ್ತಾ ಹೋಗ್ತಾರೆ. ಚೇರರು, ಗಂಗರು, ಪಾಂಡ್ಯರು ಇವ್ರನ್ನೇನು ಮಾಡ್ತಾ ಸೋಲಿಸ್ತಾ ಹೋಗ್ತಾನೆ. ಜೊತೆಗೆ ನೌಕಾ ಸೈನ್ಯವನ್ನು ಕೂಡ ನಿರ್ಮಾಣ ಮಾಡ್ತಾ ಹೋಗ್ತಾನೆ. ಯಾರು? ರಾಜರಾಜ ಚೋಳ ನೌಕಾ ಸೈನ್ಯವನ್ನು ನಿರ್ಮಾಣ ಮಾಡಿ ಶ್ರೀಲಂಕಾವನ್ನು ವಶಪಡಿಸಿಕೊಳ್ತಾ ಹೋಗ್ತಾನೆ. ಜೊತೆಗೆ ಮಲೇಷಿಯಾ, ಸಿಂಗಾಪುರ್ ಇಂದಿಗೂ ತಮಿಳರ ಒಂದು ಪ್ರಾಬಲ್ಯವನ್ನು ಗಮನಿಸ್ತಾ ಹೋಗ್ಬೋದು. ಅಲ್ಲದೆ ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪ್ರಬಲಶಾಲಿಯಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಮೂಲಕ ಸಾಗರೋತ್ತರ ವಾಣಿಜ್ಯ ವ್ಯವಹಾರಗಳು ಅಂದರೆ ಸಮುದ್ರದ ಮೂಲಕ ಬೇರೆ ದೇಶಗಳೊಂದಿಗೆ ವಾಣಿಜ್ಯ ವ್ಯವಹಾರಗಳನ್ನು ಪ್ರಾರಂಭಿಸಿ ಇಂದಿಗೂ ಮುಂದುವರಿಸಿಕೊಂಡು ಬಂದಿರೋದನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಇವರು ಕಟ್ಟಿದಂಥ ಅಥವಾ ರಾಜರಾಜ ಚೋಳ ಕಟ್ಟಿದಂಥ ತಂಜಾವೂರಿನ ಬೃಹದೇಶ್ವರ ದೇವಾಲಯವು ಅತ್ಯಂತ ಪ್ರಸಿದ್ಧವಾದ ದೇವಾಲಯ. ಯಾಕಪ್ಪ ಅಂದ್ರೆ ಈ ಮೂರನೇ ಚೋಳ ರಾಜೇಂದ್ರನ ಕಾಲದಲ್ಲಿ ಚೋಳ ರಾಜ್ಯ ಏನಾಗ್ತೈತಿ ಕ್ಷೀಣಿಸಿ ಪಾಂಡ್ಯರ ಒಂದು ಮೇಲುಗೈ ಆಗ್ತಾ ಹೋಗ್ತೈತಿ. ಅಂದ್ರೆ ಆ 3ನೇ ಚೋಳನ ಅವಧಿಯೊಳಗೆ ಏನಾಗ್ತೈತಪ್ಪ ಅಂದ್ರೆ ಆ ಚೋಳ ಸಾಮ್ರಾಜ್ಯ ಅವನತಿ ಹಾದಿ ಹಿಡ್ತಾ ಹೋಗ್ತೈತಿ. ಆ ಚೋಳ ರಾಜ್ಯವನ್ನು ಸೋಲಿಸಿ ಯಾರು ಮೇಲುಗೈ ಸಾಧಿಸ್ತಾರಪ್ಪ ಅಂದ್ರೆ ಆ ಪಾಂಡ್ಯರು ಮೇಲುಗೈಯನ್ನು ಸಾಧಿಸ್ತಾ ಹೋಗ್ತಾರೆ. ಜೊತೆಗೆ ಈ ಚೋಳರ ಒಂದು ಕೊಡುಗೆಗಳು ನೋಡೋದಾದ್ರೆ ಚೋಳರು ದಕ್ಷ ಆಡಳಿತ ವ್ಯವಸ್ಥೆಯನ್ನು ನೋಡ್ತಾ ಹೋಗ್ತಿದ್ವಿ. ರಾಜ್ಯವನ್ನು ಮಂಡಲಂ, ವಟ್ವಾಂಗಿ, ನಾಡು, ಕುರ್ರಂ ಅಥವಾ ಗ್ರಾಮ ಸಮುದಾಯ ಅಂತ ಕರಿತಾ ಹೋಗ್ತಿದ್ವಿ. ಹಾಗೂ ತರಕುರಂ ಎಂದು ಈ ಭಾಗವನ್ನು ಮಾಡ್ತಾ ಹೋಗ್ತಿದ್ವಿ. ಅಂದ್ರೆ ಇವರ ಒಂದು ರಾಜ್ಯವನ್ನು ಮಂಡಲಂ, ವಟ್ವಾಂಗಿ, ನಾಡು, ಕುರಂ ಅಂದರೆ ಏನಪ್ಪ ಅಂದ್ರೆ
ಗ್ರಾಮ ಸಮುದಾಯ ಅಂತ ಕರಿತಾ ಹೋಗ್ತಿದ್ವಿ. ತರ ಕುರಂ ಅಂತಂದು ವಿಭಾಗ ಮಾಡ್ತಾ ಹೋಗಿದ್ರು. ಪ್ರತಿ ಗ್ರಾಮದಲ್ಲೂ ಕೂಡ ಊರು ಎಂಬ ಪ್ರಜೆಗಳ ಒಂದು ಸಭೆ ಇರೋದನ್ನು ಕಾಣ್ತಾ ಹೋಗ್ತಿದ್ವಿ. ಪ್ರತಿ ಗ್ರಾಮದಲ್ಲೂ ಕೂಡ ಊರು ಎಂಬ ಪ್ರಜೆಗಳ ಒಂದು ಸಭೆ ಇರೋದನ್ನು ಕಾಣ್ತಾ ಹೋಗ್ತೀವಿ. ಆ ಚೋಳರ ಆಳ್ವಿಕೆಯ ಪ್ರಮುಖ ಲಕ್ಷಣ ಎಂದು ನೋಡೋದಾದ್ರೆ ಆ ಗ್ರಾಮದ ಸ್ವಯಂ ಆಡಳಿತ ವ್ಯವಸ್ಥೆ ನೋಡ್ತಾ ಹೋಗ್ತಿದ್ವಿ. ಅಂದ್ರೆ ಆ ಚೋಳರ ಕಾಲದ ಒಂದು ಗ್ರಾಮವನ್ನು ನೋಡಿದರೂ ಕೂಡ ಹೇಳ್ತಾ ಹೋಗ್ತೀವಿ. ಆ ಸ್ವಯಂ ಆಡಳಿತ ವ್ಯವಸ್ಥೆ ಅತ್ಯುತ್ತಮವಾದಂಥ ಬೆಳವಣಿಗೆಯನ್ನು ಕಾಣ್ತಾ ಹೋಗ್ತೀವಿ. ಆ ಗ್ರಾಮ ಸಭೆಗಳು ಆ ಪ್ರಥಮ ಸಭೆಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಆ ತರ ಕುರಂ ಅನ್ನೋದು ಒಂದು ಹಳ್ಳಿಯಾಗಿತ್ತು. ಆ ಪ್ರತಿ ಕುರಂಗೂ ಮಹಾಸಭಾ ಎನ್ನುವ ಗ್ರಾಮ ಸಭೆ ಇರೋದನ್ನು ಕಾಣ್ತಾ ಹೋಗ್ತಿದ್ವಿ. ಇದನ್ನು ಪೇರುಂಬುರಿ ಅಂತೆಂದು ಅದರ ಸದಸ್ಯರನ್ನು ಪೇರು ಮಕ್ಕಳಂತಂದು ಕರಿತಾ ಹೋಗ್ತಿದ್ರು. ಏನಂತ ಕರಿತಾ ಹೋಗ್ತಿದ್ರು? ಇದನ್ನು ಗ್ರಾಮ ಸಭೆಯನ್ನು ಪೆರಂಬುರಿ ಎಂದು, ಅದರ ಸದಸ್ಯರನ್ನು ಪೇರು ಮಕ್ಕಳಂತಂದು ಕರಿತಾ ಹೋಗ್ತಿದ್ರು. ಆ ಸದಸ್ಯರನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡ್ತಾ ಹೋಗ್ತಿದ್ರು. ಜೊತೆಗೆ ಆ ಸಂಸ್ಕೃತ ವಿದ್ವಾಂಸರು ಹಾಗೂ ಶ್ರೀಮಂತರು ಈ ಚುನಾವಣೆಗೆ ಅರ್ಹರಾಗಿರ್ತಾರೆ. ಅಂದ್ರೆ ಈ ಒಂದು ಚುನಾವಣೆಗೆ ಯಾರು ಅರ್ಹರಾಗಿರ್ತಾರಪ್ಪ ಅಂದ್ರೆ ಸಂಸ್ಕೃತ ವಿದ್ವಾಂಸರು ಹಾಗೂ ಶ್ರೀಮಂತರು ಈ ಒಂದು ಚುನಾವಣೆಗೆ ಅರ್ಹರಾಗಿರ್ತಾರೆ ಅನ್ನೋದನ್ನು ಇಲ್ಲಿ ವಿಶೇಷವಾಗಿ ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಭೂ ಕಂದಾಯದ 6ನೇ ಒಂದು ಭಾಗ ಏನಾಗ್ತಪ್ಪ ಅಂದ್ರೆ ಕಂದಾಯವನ್ನಾಗಿ ವಸೂಲಿ ಮಾಡ್ತಾ ಹೋಗ್ತಿದ್ರು. ನೀರಾವರಿ ವ್ಯವಸ್ಥೆಗೆ ವಿಶೇಷ ಒಂದು ಗಮನ ಕೊಡ್ತಾ ಹೋಗ್ತು. ಅನೇಕ ಕೆರೆಗಳನ್ನು ಕಟ್ಟಿಸಿದ್ರು. ಆ ಬೆಂಗಳೂರು ಬಳಿಯಲ್ಲಿರುವಂಥ ಬೆಳ್ಳಂದೂರು ಕೆರೆ ಇವರ ಒಂದು ಕಾಲದ ರಚನೆಯಾಗಿರೋದನ್ನು ಕಾಣ್ತಾ ಹೋಗ್ತೇವೆ. ಗಂಗೈಕೊಂಡ ಚೋಳಪುರದಲ್ಲಿ ಒಂದು ವಿಶಾಲವಾದಂಥ ಸರೋವರವನ್ನು ಕಟ್ಟಿಸ್ತಾ ಹೋಗ್ತಾರೆ. ಇದು ವಿಶೇಷವಾಗಿ ಬೆಂಗಳೂರು ಬಳಿಯ ಬೆಳ್ಳಂದೂರು ಕೆರೆ ಯಾರ ಕಾಲ ತಪ್ಪಂದ್ರೆ ಚೋಳರ ಒಂದು ಕಾಲದಲ್ಲಿ ಕಾಣ್ತಾ ಹೋಗ್ತೀವಿ. ಗಂಗೈಕೊಂಡ ಚೋಳಪುರದಲ್ಲಿ ಒಂದು ವಿಶಾಲವಾದಂಥ ಸರೋವರವನ್ನು ಕಟ್ಟಿಸ್ತಾ ಹೋಗ್ತಾರೆ. ಚೋಳರು ಶೈವರಾಗಿದ್ದು ಇವರು ಅನೇಕ ಶಿವಾಲಯಗಳನ್ನು ಕಟ್ಟಿಸ್ತಾ ಹೋಗ್ತಾರೆ. ಆ ತಂಜಾವೂರಿನ ಬೃಹದೇಶ್ವರ ಮಂದಿರ, ಪದೇ ಹೇಳಕ್ಕೆ ಬೃಹದೇಶ್ವರ ಮಂದಿರ ಅಂದ್ರೆ ದೊಡ್ಡದಾದ ಮತ್ತು ವಿಶಾಲವಾದಂಥ ದೇವಾಲಯ. ಅದು 500 ಅಡಿ ಉದ್ದ, 250 ಅಡಿ ಅಗಲ, ವಿಶಾಲ ಪ್ರಾಕಾರದಲ್ಲಿ ನೋಡ್ತಾವೆ. ಅದರ ಶಿಖರವೇ 200 ಅಡಿ ಎತ್ತರದಲ್ಲಿ ಐತಿ. ನೀವು ಅಂದಾಜು ಮಾಡ್ಕೇರಿ. ಅದರ ಶಿಖರನ 200 ಅಡಿ ಎತ್ತರವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಆ ರಾಜೇಂದ್ರನು ಕಟ್ಟಿಸಿದಂಥ ಚೋಳೇಶ್ವರ ಅಂದ್ರೆ ಗಂಗೈಕೊಂಡ ಚೋಳಪುರದಲ್ಲಿರುವಂಥ ಚೋಳೇಶ್ವರ ಚನ್ನಪಟ್ಟಣ ಹತ್ತಿರದ ಅಪ್ರಮೇಯ ಅಂದ್ರೆ ರಾಜೇಂದ್ರನು ಕಟ್ಟಿಸಿದಂಥ ಚೋಳೇಶ್ವರ ದೇವರು ನೋಡಲು ಸೊಗಸಾಗಿರೋದು ಕಾಣ್ತಾ ಹೋಗ್ತೀವಿ. ಆ ಬೆಂಗಳೂರಿನ ಬಳಿ ಇರುವಂಥ ಬೇಗೂರಿನ ಚೋಳೇಶ್ವರ ಕಾಣ್ತಾ ಹೋಗ್ತೀವಿ. ಪಿನ್ನಮಂಗಲದ ಮುಕ್ತೇಶ್ವರ ಕರ್ನಾಟಕದಲ್ಲಿನ ಇವರ ದೇವಾಲಯಗಳನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಆ ಕರ್ನಾಟಕದಲ್ಲಿರುವಂಥ ದೇವಾಲಯಗಳು ನೋಡೋದಾದ್ರೆ ಚೋಳೇಶ್ವರನ ನೋಡ್ತಾ ಹೋಗ್ತೀವಿ. ಬೆಂಗಳೂರು ಬಳಿ ಇರುವಂಥ ಬೇಗೂರಿನ ಚೋಳೇಶ್ವರ, ಆ ಪಿನ್ನಮಂಗಲದಲ್ಲಿರುವಂಥ ಮುಕ್ತೇಶ್ವರ ದೇವಾಲಯಗಳು ಈ ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿದಂಥ ಚೋಳರ ಒಂದು ದೇವಾಲಯ ಕಾಣ್ತಾ ಹೋಗ್ತೀವಿ. ಜೊತೆಗೆ ಆ ದೇವಾಲಯಗಳು ಆರ್ಥಿಕ ಸಾಂಸ್ಕೃತಿಕ ಕೇಂದ್ರಗಳಾಗಿ ಕೆಲಸವನ್ನು ಮಾಡ್ತಾ ಹೋಗ್ತಿದ್ವು. ಇವರ ಕಾಲದಲ್ಲಿ ಶಿವ, ಗಣಪತಿ, ವಿಷ್ಣು, ದುರ್ಗೆ, ಕಾರ್ತಿಕೇಯರ ಮೂರ್ತಿಗಳು ಪ್ರಸಿದ್ಧವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಆ ಚೋಳರು ಆ ವಿದ್ಯೆಗೆ ಪ್ರೋತ್ಸಾಹ ನೀಡಲು ಅನೇಕ ಅಗ್ರಹಾರಗಳನ್ನು ಸ್ಥಾಪನೆ ಮಾಡ್ತಾ ಹೋಗ್ತಿದ್ರು. ಜೊತೆಗೆ ಉತ್ತರ ಮೇರೂರು ಅಗ್ರಹಾರ ಇದರಲ್ಲಿ ಪ್ರಸಿದ್ಧವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ವಿಶೇಷವಾಗಿ ಇದರ ಉತ್ತರ ಮೇರೂರು ಎಂಬ ಶಾಸನ ಒಂದು ತರ್ತಾ ಹೋಗ್ತದೆ. ಯಾವುದು ಚೋಳರ ಕಾಲದಲ್ಲಿ ಅಂದ್ರೆ ಆ ಚೋಳರ ಕಾಲದಲ್ಲಿ ಏನದು ಗ್ರಾಮದಲ್ಲಿ ಗ್ರಾಮ ಆಡಳಿತ ಯಾವ ರೀತಿ ನಡೀತಿತ್ತು ಎಂಬುದನ್ನು ಈ ಒಂದು ಉತ್ತರ ಮೇರೂರು ಶಾಸನ ಉತ್ತಮವಾದಂಥ ಮಾಹಿತಿಯನ್ನು ನೀಡ್ತಾ ಹೋಗ್ತೈತಿ. ಅದರಲ್ಲಿ ಈ ಉತ್ತರ ಮೇರೂರು ಅಗ್ರಹಾರ ಪ್ರಸಿದ್ಧವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ದೇವಾಲಯಗಳು ವಿದ್ಯಾ ಕೇಂದ್ರಗಳಾಗಿದ್ದವು. ಇವು ಧಾರ್ಮಿಕ ಚಟುವಟಿಕೆಗಳ ಕೇಂದ್ರಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ತಮಿಳು ಸಾಹಿತ್ಯದ ಸರ್ವತೋಮುಖ ಪ್ರಗತಿಯ ಕಾಲವಾಗಿದೆ. ಅಂದ್ರೆ ಈ ಚೋಳ ಸಾಮ್ರಾಜ್ಯವು ಆ ತಮಿಳು ಸಾಹಿತ್ಯದ ಸರ್ವತೋಮುಖ ಬೆಳವಣಿಗೆ ಅತ್ಯುತ್ತಮವಾದಂಥ ಕಾಲವಾಗಿತ್ತು. ಆ ಕಂಬನ್ ರಚಿಸಿದಂಥ ಕಂಬರಾಮಾಯಣಂ, ಆ ಸೆಕ್ಯುಲರ್ ರಚಿಸಿದಂಥ ಪೆರಿಯ ಪುರಾಣ, ತಿರುಕಾದೇವನ ಜೀವಕ ಚಿಂತಾಮಣಿ ಇವರ ಒಂದು ಪ್ರಮುಖ ಕೃತಿಯಾಗಿರೋದು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಆ ಚೋಳರ ಒಂದು ಸಾಮ್ರಾಜ್ಯದ ಒಂದು ಮಾಹಿತಿ ಆಗ್ತದೆ. ಈ ಒಂದು ತರಗತಿ ಇಷ್ಟವಾಗಿದ್ದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಒಂದು ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಎಲ್ಲಿವರೆಗೂ ಆಲಿಸಿದಂಥ ನನ್ನೆಲ್ಲ ಸ್ನೇಹಿತರಿಗೆ ಧನ್ಯವಾದಗಳು.